ಓ ಶ್ರೀನಿತ್ ಬ್ರೋ ವ್ಯೂಸ್ ನೋಡಿ ನೋಡಿ ನಮ್ಮ ಗೈಡ್ ಎಷ್ಟು ಚೆಂದ ಉಂಟು. ಕೇರಳ ಕುಟ್ಟಿ ಸಿಕ್ಕಿದ್ರ ಈ ವ್ಯೂಸ್ ನೋಡುವಾಗ ಒಂದು ಹಾಯ್ ಗೈಸ್, ನಾವು ಇವತ್ತು ಇಷ್ಟು ಸ್ಟೈಲ್ ಆಗಿ ಎಲ್ಲಿಗೆ ಹೊರಟಿದ್ದೇವೆ ಗೊತ್ತುಂಟಾ? ಕೊನೆ ತನಕ ನೋಡಿ ಆಯ್ತು. ಈಗ ನಾವು ಜಾಸ್ತಿ ಹುಡುಗಿಯರದೇ ಗ್ಯಾಂಗ್ ಇರೋದು ನೋಡಿ. ಅವ ಮಾತ್ರ ಒಂದು ಕಣ್ಣು ಮುಟ್ಟುದಕ್ಕೆ ಅವ ಒಬ್ಬ ಇದ್ದಾನೆ. ಇಲ್ಲಿ ನೋಡಿ ಇಬ್ಬರಿದ್ದಾರೆ, ಅವ್ರು ಆಗ್ಲೇ ಹೊರಟಿದ್ದಾರೆ, ಆದ್ರೂ ಅವ್ರದ್ದು ಇನ್ನೂ ಹೊರಟೆ ಆಗಿಲ್ಲ. ಇವಳೊಬ್ಳು ನೋಡಿ ಆಗದಿಂದ ಹಚ್ಚಿ ಹಚ್ಚಿ ಇಷ್ಟೇ ಹಚ್ಚಿದ್ದು, ಇದಕ್ಕಿಂತ ಜಾಸ್ತಿ ಹಚ್ಲಿಕ್ಕೆ ತೋರಿಸ್ತಾನೆ. ನೋಡಿ 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 ಇವರದ್ದು ಟ್ರಾನ್ಸಿಷನ್ ಅಂತೆ, ವಿಡಿಯೋ ಅಂತೆ. ದೇವರೇ ಇನ್ನು ಸಾಗಿಲ್ಲ. ಓ ಅಲ್ಲಿಗೆ ಮುಟ್ಟುವಾಗ ಇನ್ನು ವಾಮಿಟ್ ಬರೋದಿದ್ರೆ ಸಾಕು. ಇವರ ಜಾಲಿ ನೋಡಿ, ಕ್ರಾಕ್ಸ್ ಅಂತೆ. ದೇವರೇ ನಾವೆಲ್ಲ ನೋಡಿ ಇಷ್ಟೇ, ಬೇರೆಂತ ಇಲ್ಲ. ಹೋಗುವ ಗಾಯ್ಸ್. ನೋಡಿ 2 ಗಾಡಿ ನಿಂತಿದೆ, ಇದರಲ್ಲಿ 2ರಲ್ಲಿ ನಾವು ಹೋಗುದು. ಒಂದು 11 ಜನ ಇದ್ದಾರೆ. ನೋಡಿ ಇಲ್ಲಿ ಮತ್ತೆ ತೋರಿಸ್ತಾನೆ ಎಷ್ಟು ಜನ ಇದ್ದಾವೆ ಅಂತ ಹೇಳಿ, ಆಯ್ತಾ? ನೋಡಿ ಗೈಸ್, ಅವ್ರು ನೋಡಿ ಇಷ್ಟು ಜನ ಬಂದಿದ್ದಾರೆ. ಇನ್ನು ಸಹ ಯಾರೊಬ್ಬರಿದ್ದಾರೆ ಜಾಯಿನ್ ಆಗ್ಲಿಕ್ಕೆ. ನೋಡಿ ಹುಡುಗಿಯರ ಸಂಖ್ಯೆ ಹತ್ತಿ. ಮಾಮಿ ಬಾಯ್. ನೋಡಿ ನಾವು ಹೋಗುವಾಗ ಟ್ರೈನ್ ಎಲ್ಲ ಸಿಗ್ತದೆ. ಇದು ನಮ್ಮ ಮನೆಯ ಹತ್ತಿರವೇ, ಇದೆಲ್ಲ ನೋಡ್ಲಿಕ್ಕೆ ಚಂದ ಆಗ್ತದೆ. ನೋಡಿ ಇದ್ರಲ್ಲಿ ಹೋಗುವಂತಿದ್ವಿ, ಆದ್ರೆ ಬೇಡ, ದೂರ ದೂರ ಕೂರ್ತೇವೆ ಅಂತ ಹೇಳಿ ನಾವೆಲ್ಲ ನೋಡಿ ಹೋಗುವಾಗ ದಾರಿ ಮಧ್ಯೆ ಈ ಗದ್ದೆ ಎಲ್ಲ ಸಿಗ್ತದೆ. ಇದು ನೋಡ್ಲಿಕ್ಕೆ ಸಿಗುದೇ ಕಮ್ಮಿ. ನಮ್ಮ ಚೆಲ್ಲ ಗದ್ದೆ ತೆಗ್ದೀಗ ಕಂಗು ಹಾಕಿದ್ದಾರೆ. ನೋಡಿ ನೋಡಿ ವಾ ನೋಡಿ ನಮ್ಮ ಗೈಡರ್ ಹಸಿರು ಕಲರ್ ಇದುಂಟು ಪೀ ಮಾಡ್ಲಿಕ್ಕೆ. ನಾವು ಈ ಕಲರ್ ರೈನ್ ಕೋಟ್ ಅನ್ನ ತೆಕೊಂಡ್ವಿ. ಹಾಗೆ ಒಬ್ಬರಿಗೆ ಆ ಕಲರ್ ಬೇಕು, ಒಬ್ಬರಿಗೆ ಕಲರ್ ಬೇಕು ಅಂತ ಹೇಳಿ ತಿಂಡಿಗೆ ಜಗಳ ಮಾಡಿದ ಹಾಗೆ ಜಗಳ. ಫೈನಲಿ ನಾವು ರೀಚ್ ಆದ್ವಿ ಗಾಯ್ಸ್. ಒಂದು 2 ಗಂಟೆಯ ಜರ್ನಿ, ಕೂತು ಸಾಕಾಯ್ತು. ಜಾಲಿ ಮಾಡ್ಕೊಂಡು ಬಂದ್ವಿ. ಕಾರಲ್ಲೆಲ್ಲ ಸಾಂಗ್ ಎಲ್ಲ ಇಟ್ಟು ಡ್ಯಾನ್ಸ್ ಎಲ್ಲ ಮಾಡಿಕೊಂಡೆಲ್ಲ ಬಂದ್ವಿ. ಫೈನಲಿ ರೀಚ್ ಆದ್ವಿ. ನೋಡಿ ಎಲ್ಲರ ಕೈಯಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಇವತ್ತಿನ ಜರ್ನಿ ಸಾಗುದಿಲ್ಲ. ಮಳೆ ಬಂದ್ರೆ ಒದ್ದಾಗ್ತದೆ. ಡ್ರೈವರ್ ನೋಡಿ ಇನ್ನೊಂದು ಕಾರಿಗೆ ವೇಟ್ ಮಾಡ್ತಾ ಇದ್ದೇವೆ. ಮಿನಿ ಪೊಲೀಸ್ ನಮ್ಮದು. ಅವ್ರ ಹತ್ರ ಇವರಿಗೆ ಇಷ್ಟೊತ್ತು ಕಾದದ್ದು, ಇವರಿಗೆ ಇಷ್ಟೊತ್ತು ಬೇಕು ಬರ್ಲಿಕ್ಕೆ. ಕೇರಳ ಕುಟ್ಟಿ ಸಿಕ್ಕಿದ್ರ? ಕೇರಳ ಕುಟ್ಟಿಗಳು ಸಿಕ್ಕಿದ್ರ? ಫಸ್ಟಿಗೆ ನಾವು ಇಲ್ಲಿ ಟಿಕೆಟ್ ಮಾಡಬೇಕು, 60 ರುಪೀಸ್. ಮತ್ತೆ ನಮ್ಮನ್ನು ಚೆಕ್ ಮಾಡಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ನಾವೀಗ ಹತ್ತಾ ಇದ್ದೇವೆ. ಸುಸ್ತಾಗ್ತಾ ಉಂಟು, ತೋರಿಸ್ತೇನೆ ಹೇಗೂ. ಒಮ್ಮ ದೇವರೇ, ಇದೆಲ್ಲ ಹತ್ತಬಹುದನಾ? ಅಲ್ಲಿಗೆ ಅಬ್ಬಾ ಸಖತ್ ಉಂಟಾಯ್ತಾ ನೋಡಿ. ಸ್ವಲ್ಪ ಹತ್ತಿದಷ್ಟೇ, ಈಗಲೇ ಆಗ್ತಾಯಿಲ್ಲ. ಆರಾಮ, ತೊಂದ್ರೆ ಇಲ್ಲಪ್ಪ. ಫುಲ್ ಸುಸ್ತಾಗ್ತಾ ಉಂಟು, ಕಾಲೆಲ್ಲ ನೋವಾಗ್ತಾ ಉಂಟು. ಬೇಕಿತ್ತಾ? ಬೇಕಿತ್ತು, ಜಾಲಿ ಹೋಗ್ಬೇಕು. ಹೌದು, ಅಮ್ಮನ ಕರ್ಕೊಂಡು ಬರ್ಬೇಕಿತ್ತು ಇಲ್ಲಿಗೆ. ಹೌದು, ಅವರಿಗೆ ನಾಳೆ ಪುನಃ ಮದ್ದಿಗೆ ಹೋಗ್ಬೇಕಿತ್ತು. ಬೇಜಾರದ ಕರ್ಕೊಂಡು ಬಂದ್ರೆ. ನಾವು ಹೋಗಿ ಬರ್ತೇವೆ ಅಂತ ಹೇಳ್ಬೇಕು. ಶ್ರೀನಿತನ ಹೇಗಾಗ್ತದೆ? ವೆರಿ ಗುಡ್. ಹೌದು, ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡುದು. ಆಯ್ತಾ, ಅವ್ರು ಇಂಗ್ಲಿಷ್ ಮೀಡಿಯಂ ಓದು. ಹತ್ತಬೇಕು.
ನೋಡಿ ಹೊಸ ಹೊಸತ್ತು ಚಪ್ಪಲೆಲ್ಲ ಕ್ರಾಕ್ಸ್, ಅದು ಸಹ ಬಿಳಿ. ಈ ಮಳೆಗೆ ಈ ಟ್ರೆಕ್ಕಿಂಗಿಗೆ ಇದನ್ನ ಆಗ್ಬೋದಾ? ಓ ನಮ್ಮದು ಸಹ, ನನ್ನದು ಸಹ ಬಿಳಿಯೇ ಕ್ರಾಕ್ಸ್. ಬ್ಯಾಗ್ ಇಟ್ಕೊಂಡು ಭಾರಿ ಚಂದಕ್ಕೆ ರೆಡಿ ಆಗಿದ್ರು ಆಗ ತೋರಿಸಿದಲ್ಲ. ಈಗ ಅವರಿಗೆ ಕೂಡುದಿಲ್ಲ ಅಂತೆ. ನಡಿಬೋದಾ ರುಚಿತ? ನೋಡಿ ಆಗುದಿಲ್ಲಂತೆ. ಇಷ್ಟುವರೆಗೆ ಬಂದು ಇನ್ನು ಹೋಗ್ಬೇಕಲ್ಲ ಅಂತ ಹೇಳ್ತಿದ್ದಾರೆ. ಸ್ಟೈಲ್ ಎಲ್ಲ ಜಾರಿತ್ತು. ಹೀಗಿದ್ವಿ, ಹೀಗೆ ಫುಲ್ ಡಲ್ ಆಗಿದ್ದೇವೆ. ಅಕ್ಕ ನೋಡಿ, ಅಕ್ಕ ಸೈಲೆಂಟ್. ಅಕ್ಕ ಮುಂದೆ ಇದ್ರು, ಈಗ ಹಿಂದೆ ಇದ್ರು. ಆದ್ರೆ ಇಷ್ಟು ಕಷ್ಟ ಬಂದು ಹೋದಕ್ಕೆ ಒಳ್ಳೆ ವ್ಯೂಸ್ ಮತ್ತೆ ನೋಡ್ಲಿಕ್ಕೆ ಸಿಗ್ತದೆ. ತೋರಿಸ್ತೇವೆ ಆಯ್ತಾ ನಿಮಗೆ. 1 ತಿಂಗಳಿಂದ ಪ್ಲಾನ್ ಹಾಕಿದ್ವಿ ಹೋಗ್ಬೇಕು ಅಂತ. ನೋಡಿ ಹೋಗುವಾಗ ಸಣ್ಣ ಹಳ್ಳ ಸಿಕ್ಕಿತು. ಇದರಲ್ಲಿ ನೀರೆಲ್ಲ ಬರ್ತಾ ಉಂಟು. ತಂಪು ತಂಪು, ಇದು ನೇಚರ್ ಇದಲ್ಲ, ತಂಪಾಗಿಂತ ಮರ ಎಲ್ಲ ಉಂಟಲ್ಲ ಹಾಗೆ ಸಿಕ್ಕಿತು ನಮಗೆ. ಫಾಲ್ಸ್ ಅಲ್ಲಿ ಫಾಲ್ಸ್. ಶ್ರೀವಂತ ಹೋಗುತ್ತಿದ್ದ ಬೈಕಿನಲ್ಲಿ ಅರ್ಧ ಅಂಚಪುರ ಮಲ್ಪೊರ್ಚಿ. ನೋಡಿ ಫೋಟೋಗ್ರಾಫರ್ ಫೋಟೋ ಅವರದೊಂದು ಬಾಕಿ ಆಗಿತ್ತು. ನೋಡಿ ಮಂಗಗಳು ಕೂತಾಗಿ ಆಗಿದೆ ಕಾಡಲ್ಲಿ. ಮಂಗಗಳಿಲ್ಲ, ಇದು ಬಂದ ಮಂಗಗಳು, ಪ್ರವಾಸಿಗರು. ಡಿಮಾಂಡ್ ನಮ್ಮ ಗ್ರೂಪಲ್ಲಿ ಇದ್ದವರಿಗೆ ಡಿಮಾಂಡ್ ಫೋಟೋ ತೆಗಿಲಿಕ್ಕೆ. ಡ್ರೈವರ್ಸ ಫೋಟೋಗ್ರಾಫರ್ಸ 2 ಸಹ. ನೋಡಿ ನಮ್ಮ ಫೋಟೋ ತೆಗೆಯುದು ಇವರು. ನೋಡಿ ಬಾವಾ ಅವರೊಬ್ರು ಬ್ಯಾಗ್ ಹಾಕಿಕೊಂಡು ನೋಡಿ ಅಂತೆ. ಫೈನಲಿ ರೀಚ್ ಆದ್ವಿ ಗಾಯ್ಸ್. ಕಾಣಿಸ್ತಾ ಉಂಟು ತಲುಪಿದ್ದಲ್ವಾ ಅಂತ. ಸೂಪರ್ ಉಂಟು ನೋಡಿ ಗೈಸ್. ಜನ ಹೋಗಿ ಬರ್ತಾ ಇದ್ದಾರೆ, ನಾವೀಗ ಹೋಗುದಷ್ಟೇ. ಎಷ್ಟು ಜನ ನೋಡಿ. ನೋಡಿ ಇವರೊಂದು ಓಂಗಲರು ನೋಡಿ, ಹುಡುಗಿಯರನ್ನು ನೋಡದಾಗೆ ಮಾಡ್ತಾ ಇದ್ದಾರೆ. ನೋಡಿ ಹುಡುಗಿಯರನ್ನು ನೋಡದಾಗೆ. ಅವರೊಬ್ರು ನೋಡಿ ಕಣ್ಣಿಗೆ ಹಾಗೆ ಇಟ್ಕೊಂಡು ನೋಡುದು. ನಾವು ನೋಡ್ತಾ ಅಂತೇಳಿ ಅವ್ರ ಕೈಯಲ್ಲಿ ಮುಖಕ್ಕೆ ಕೈ ಹಿಡ್ಕೊಂಡು ನೋಡುದು. ನೋಡಿ ಬರೇ ಓಂಗಲರಾಗಿ. ಇವರಿಗೊಬ್ಬರಿಗೆ ಮದುವೆ ಆಗಿದೆ ಆದ್ರೂ ನೋಡ್ತಾ ಇದ್ದಾರೆ. ನೋಡಿ ವ್ಯೂಸ್ ಎಷ್ಟು ಚಂದ ಇದೆ ಅಂತ. ಇದು ನಮ್ಮ ರಾಣಿಪುರಂ. ನಾವೀಗ ಇಲ್ಲಿದ್ದೇವೆ. ಇಲ್ಲಿಂದ ಆ ತುದಿಗೆ ಹೋಗ್ಬೇಕು. ಹಾಗೆ ಒಂದು ಫೋಟೋ ಎಲ್ಲ ತೆಗಿವ ಅಂತ ಹೇಳಿ ಇವರಿಗೆ ಒಂದು ಫೋಟೋ ಬೇಕಂತೆ. ಸ್ಟೈಲಲ್ಲಿ ಕೂರ್ಲಿಕ್ಕೆ ಮಾತ್ರ. ಇವರದೀಗ ಲೈನಲ್ಲಿ ಒಬ್ಬೊಬ್ರದ್ದೇ ಫೋಟೋ ತೆಗೆದುಕೊಂಡು ಹೋಗುದು. ಈಗ ಯಾರು ಫಸ್ಟ್ ಹೋಗ್ತೀರಿ? ನಾನು. ಇವಳು ಫಸ್ಟ್ ಅಂತೆ. ನೋಡಿ ಫೋಟೋ ತೆಗಿವ ಆಯ್ತಾ. ಫೋಟೋ ಎಲ್ಲ ಹಾಕ್ತೇವೆ ನೋಡಿ ಆಯ್ತಾ. ನೋಡಿ ನಮ್ಮ ಒಂದು ಮಿನಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್, ಅವರಿಗೆ ಗೊತ್ತಿಲ್ಲ ಹಾಗೆ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ ಇವರದ್ದು ಪಿಕ್ ತೆಗಿಲಿಕ್ಕೆ ಎಷ್ಟು ತೆಗೆದ್ರು ಸಹ ಆಗುದಿಲ್ಲ ಇವರಿಗೆ. ಯಾರು ಕಾಣಬಾರ್ದಂತೆ. ಈಗ ಅಲ್ಲಿ ಹೋಗಿ ಕೂತಿದ್ದಾರೆ ನೋಡಿ. ನೋಡಿ ಎಷ್ಟು ಚಂದ ಎಲ್ಲ ತೆಗೆದು ಮುಗೀತು. ಇನ್ನು ಮೇಲೆ ಹೋಗುವ ಅಂತಿದ್ದೇವೆ. ಎಷ್ಟೆಲ್ಲ ಪ್ಲಾಸ್ಟಿಕ್ ಎಲ್ಲ ಇಟ್ಟು. ನಮ್ಮ ಹೊಸ ಗೈಡ್ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ, ಎಷ್ಟು ಪೀಸ್ಫುಲ್ ಆದ ಪ್ಲೇಸ್. ಇದನ್ನೆಲ್ಲ ನೋಡ್ಲಿಕ್ಕೆ ಬರ್ಬೇಕು. ಎಷ್ಟು ಚಂದ ಅನಿಸ್ತದೆ ಅಂತ, ಇಲ್ಲೇ ಇರುವ ಅಂತ ಅನಿಸ್ತದೆ. ನೋಡಿ ನೋಡಿ ನನ್ನ ಭಾವನವ್ರು ಏನೋ ಹೇಳಲಿಕ್ಕೆ ಬಂದ್ರು. ಬಾವಾ ನೋಡಿ ಎಂತ ಹೇಳಲಿಕ್ಕೆ ಬಂದದ್ದು? ಎಂತ ಹೇಳಲಿಲ್ಲ. ನೋಡಿ ನಮ್ಮ ಗೈಡಿಗೆ ಸ್ವಲ್ಪ ದಾರಿ ತಪ್ಪಿತಂತೆ.
ಅವ್ರು ಹಿಂದೆ ಬಂದ್ರು, ಅವ್ರಿಗೆ ಆಗುದಿಲ್ಲ, ಫುಲ್ ಸುಸ್ತಾಗಿದ್ದಾರೆ. ಅಲ್ಲಿ ಕೂತ್ಕೊಂಡಿದ್ದಾರೆ, ಆಗ್ಲಿಲ್ಲ ಅಂತೆ, ಆದ್ರೆ ಸಹ ಜೋಶ್ ಬಿಡುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ಮನೆಯಲ್ಲೆಲ್ಲ ಒತ್ತಾಯ ಮಾಡಿ ಕೇಳಿ ಬಂದದಲ್ಲ. ಒಂದು ಆ ತುದಿಯಿಂದ ತುದಿಗೆ ಹೋಗ್ತಾ ಇದ್ದೇವೆ. ಎರಡು ದಾರಿ ಉಂಟು, ಆಚೆಯಿಂದ ಈಚೆಯಿಂದ ಒಂದೇ ಕಡೆಗೆ ಸಂಗಮ ಆಗುದು. ಹಾಗೆ ನಾವಿಲ್ಲೇ ಇದ್ದೇವೆ, ಇನ್ನು ಹತ್ಬೇಕಷ್ಟೇ. ಇವರೀಗ ಯೋಚನೆ ಮಾಡುದು ಇಲ್ಲಿ ಫೋಟೋ ತೆಗೆದ್ರೆ ಹೇಗೆ ಬರ್ಬೋದಾ ಅಂತ. ಹತ್ತಿ ಹತ್ತಿ ಒಂದು ಐಸಾಕ್ ನ್ಯೂಟನ್ ಅನ್ನು ತೋರಿಸ್ತೇನೆ. ಐಸಾಕ್ ನ್ಯೂಟನ್ಸ್ 2 ಇದೆ ಮರದಲ್ಲಿ, ಎಂತೆಲ್ಲ ತಲೆಗೆ ಎಂತ ಬೀಳ್ತದೆ ಅಂತಿಲ್ಲ, ಆದ್ರೆ ಕೂತಿದ್ದಾರೆ. ಇಲ್ಲಿ ನೋಡಿ, ಇವನಿಗೆ ಒಂದೇ ಚಿಂತೆ, ಹುಲ್ಲು ಹೆರಿಬೋದಲ್ಲ ಮಿಷಿನ್ ಅಲ್ಲಿ ಅಂತ, ಬಂದು ಜಾಲಿ ಮಾಡುವ ವಿಷಯ ಇಲ್ಲ, ಇದೇ ಅವನ ತಲೆಯಲ್ಲಿ. ಆದ್ರೂ ಸಹ ಈ ಪ್ರಕೃತಿಯನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಹಾಗೆ ಉಂಟು. ಸುಸ್ತಾಯ್ತು, ಇನ್ನು ಬಿಸಿಲುಂಟು, ಹಾಗೆ ಟೊಪ್ಪಿ ಎಲ್ಲ ಹಾಕಿ ಸ್ವಲ್ಪ ಮಿನಿ ಮೀಟಿಂಗ್ ಮಾಡ್ತಾ ಇದ್ದೇವೆ. ನೋಡಿ ಹತ್ತುದು ಹೀಗೆ, ಕಾಲೆಲ್ಲ ನೋವಾಗ್ತದಂತೆ. ಕಾಲಿಗೆ ನೋವುಂಟನಾ ನಿಮಗೆ? 50% ಆಗ್ತದೆ. ಹೋಗಿದ ಬ್ಯಾಟ್ರಿ ಲೋ ಆಯ್ತಂತ ಅವ್ರದ್ದು. ಸಂಪತ್ತನ್ನದೇನಾಗುದಿಲ್ಲ, ಅವರ ಕಾಲು ಉದ್ದದ್ದು ಉಂಟು, ಬೇಗ ತಲುಪುವುದು. ಟಾಪ್ ಸಿಕ್ಕಿತು ಅಂತ ಹೇಳ್ತಿದ್ದಾರೆ. ಇವರಿಗೆ ಇದೇ ಪ್ಲೇಸ್ ಈಗ ಟಾಪ್ ಆಗಿದೆ. ಟಾಪ್ ನೋಡಿ ಇನ್ನೂ ಸಹ ಎಷ್ಟು ಇದೆ ಹೋಗ್ಲಿಕ್ಕೆ, ನೋಡಿ ಅಲ್ಲಿಗೆ ಹೋಗ್ಬೇಕು, ಸಾಕಾಯ್ತು. ಇಲ್ಲಿ ಒಂದು ಸ್ವಲ್ಪ ಶಾಪ್ ಉಂಟು, ಏನಾದ್ರೂ ತಿನ್ನುವ. ಅಷ್ಟೇ ನೋಡಿ, ಇವಳು ಸಹ ನಾಯಿಯನ್ನು ಕರಿತಿದ್ದಾಳೆ. ನಾಯಿ ಹತ್ರ ಆಟ ಆಡ್ದು ನೋಡಿ, ನಾಯಿ ಸಹ ಬಂದಿದೆ ಇಷ್ಟುದ್ದ ಹತ್ತಿಕೊಂಡು. ಡಾಗ್ ಲವರ್ ಅಲ್ಲ, ಇದು ನಾಯಿ. ಹೇಗುಂಟಾ ತಿಂತ ನೋಡಿ, ತಿಂತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿ ಅಂತ ಹೇಗುಂಟು ಅಂತ. ನಮಗೆ ಹೇಳ್ತಾರೆ ಪ್ಲಾಸ್ಟಿಕ್ ಹಾಕ್ಬಾರ್ದು ಅಂತ, ಬಟ್ ಇಲ್ಲಿ ಗಲೀಜಾಗಿ ಹೋಗಿದೆ. ಸ್ವಲ್ಪ ಹುಳಿ ಹುಳಿ ನಾನು ಅದೇ ಹೇಳಿದೆ, ನಾನು ಬರುದಿಲ್ಲ, ಅಲ್ಲೇ ಈಗ ಅಲ್ಲೇ ಇಟ್ಟಿದ್ದೀವಿ, ಅಲ್ಲಿ ಸಿಗುದಿಲ್ಲ. ನೋಡಿ ತಿನ್ನುದು, ಸ್ವಲ್ಪ ಸ್ಟೈಲ್ ಮಾಡ್ತಿದ್ದಾಳೆ. ಎಂತ ತಿನ್ನುದು? ನಮಗೆ ಎಲ್ಲಿಂಟು ಮತ್ತೆ? ಅಲ್ಲಿಂಟು ನೋಡಿ, ಎಷ್ಟು ಕಂಜೂಸ್ಗಳು, ನಮಗೊಂದು ತೆಗೆದು ಕೊಡುದಿಲ್ಲ ಇವರು. ಎಲ್ಲಾರು ಸೇರಿಕೊಂಡು ಬೆಟ್ಟವನ್ನು ಹತ್ತುವ ಪುಂಡಿ ಮಾಡಿದೆಯ ಬಾಬಾ. ಯಾರು ಪುಂಡಿ? ಎದುರೊಂಜುಂಡು, ಸಾರಿ ಮುಂದೆ ಉಂಟು. ಉಸಿರು ಕಟ್ಟಿಕೊಂಡು ಉಸಿರು ಬಿಟ್ಟುಕೊಂಡು ಎದ್ದು ಬಿದ್ದು ಹೊರಲಾಡಿ ಎದ್ದು ಬಂದ್ವಿ. ಫೈನಲಿ ಈ ಟಾಪ್ ಅನ್ನು ರೀಚ್ ಆದ್ವಿ. ನೋಡಿ ನೋಡಿ ಎಷ್ಟು ಚಂದ ಉಂಟಲ್ಲ. ಇನ್ನೂ ಸಹ ಇದೆ, ಇಲ್ಲಿಗೆ ಬಂದ್ರೆ ಪುನಃ 2 ಕಾಣ್ತು ಬಂಡೆ ಕಲ್ಲತ್ರ ಇನ್ನೂ ಇದೆ ನೋಡಿ. ಈಗ ನೋಡಿದಷ್ಟೇ ನಾನು, ನೋಡಿ ಆ ಪಾಯಿಂಟ್ ಹತ್ರ ಹೋಗ್ಬೇಕು. ಆಗ್ತಿಲ್ಲ ಗೈಸ್, ಆಗ್ತಿಲ್ಲ. ಸ್ವಲ್ಪ ಕೂರುವ.
ಈ ವ್ಯೂಸ್ ನೋಡುವಾಗ ಒಂದು ಫೀಲಿಂಗ್ ಸಾಂಗ್ ಬರ್ತದೆ ಅಂತೆ, ಅವರೊಂದು ಹಾಡು ಹೇಳ್ತಾರೆ ಈಗ. ಮತ್ಲೆ ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನಿ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಮ್ಮ ಹತ್ರ ಮಲ್ಕದ ವ್ಯವಸ್ಥೆ ಇಲ್ಲ, ಹಾಗೆ ಬಾಟಲ್. ಅವಳು ತುಂಬಾ ಮೌನಿ, ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು ನನಗೂ ಗೊತ್ತು, ಅವಳು ಮರಳು ನನ್ನ ಸ್ವರ್ಗದಳು, ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಮೆರವಣಿಗೆ, ಎಲ್ಲಿಗೋ ಹೊರಟು ಹೋಗಿದೆ ನನಗೆ ತಿಳಿಯದೆ ನನ್ನಯ ಮನವಿಗೆ. ಇವನ ಹಾಗೆ ಅದು ಸೊಂಟು, ಇವನ ಹಾಗೆ ಅದು ಸೊಂಟು ನೋಡಿ. ಈ ತುದಿಯಿಂದ ಈಗ ನಾವು ಹೊರಟದ್ದು. ಹೀಗೆ ಹೇಗಿದೆ ವ್ಯೂಸ್ ನೋಡಿ. ನಡಿಲಿಕ್ಕೆ ತುಂಬ ಉಂಟು, ತುಂಬ ಕಷ್ಟ ಆಗ್ತದೆ. ಕೆಳಗೆ ಸಹ ನೋಡ್ಕೊಳ್ಬೇಕು ನೋಡಿ. ಇವರೆಲ್ಲ ಒಂದು ಸ್ಟೆಪ್ ಇಟ್ಟರೆ ಕೆಳಗೆ ಬರ್ತಾರೆ, ಹಾಗೆ ನಡೀತಾ ಇದ್ದಾರೆ. ನಾನು ಸ್ವಲ್ಪ ನಾನು ಸಹ ನೋಡಿಕೊಂಡು ನಡಿಬೇಕಿಲ್ಲದ್ರೆ ನೋಡಿ ನಾನು ಹೇಗೆ ಉಂಟು ನೋಡಿ. ಹೀಗೆ ಹೀಗೆ ಹೀಗೆಲ್ಲ ನಡಿಬೇಕಾಗ್ತದೆ. ಫೈನಲಿ ಈ ವ್ಯೂಸ್ ಆಗಿ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಜಾಲಿ ಆಯ್ತು ಈ ವ್ಯೂಸ್ ನೋಡಿ. ಹೇಗಾಯ್ತಾ? ಸೂಪರ್ ಉಂಟು. ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೇವೆ. ಅಲ್ಲಿಂದ ಆ ಬೆಟ್ಟಕ್ಕೆ ಹೋಗಿ ಮತ್ತೆ ಇಳಿದುಕೊಂಡು ಹೋಗುದು. ಬೈ ಗೈಸ್. ನೋಡಿ ಅಲ್ಲಿ ಇಳಿಯುವಾಗ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ನಾವೆಲ್ಲ ಇಲ್ಲೆಲ್ಲ ನೋಡಿ ಎಲ್ಲ ಹೋದ್ವಿ. ನಿಮಗೆ ಸಹ ನಾನು ತೋರಿಸ್ತಾ ಬಂದೆಲ್ಲ. ಈಗ ಸ್ವಲ್ಪ ಆಯ್ತಾ ನೋಡಿ. ಈಗ ಎಲ್ಲೋ ಒಂದ್ಸಲ ಒಂದು ಕಡೆ ಮಳೆ ಬರ್ತಾ ಉಂಟು. ನೋಡಿ ಈಗೆಲ್ಲ ನನ್ನ ಗ್ಯಾಂಗ್ನವರೆಲ್ಲ ಇಳಿದು ಹೋಗ್ತಾ ಇದ್ದೇವೆ ಇನ್ನು ಮನೆಗೆ ಪಯಣ. ಎಲ್ಲರೂ ಬರುವಾಗ ಒಂದು ರೀತಿಯಲ್ಲಿದ್ವಿ, ಹೋಗುವಾಗ ಒಂದು ರೀತಿಯಲ್ಲಿ ಸುಸ್ತಾಯಿತು. ನಾವು ಬಂದ ಪ್ಲೇಸ್ ಯಾವುದು ಗೊತ್ತುಂಟಾ? ರಾಣಿಪುರಂ. ಅಂತ ವ್ಯೂಸ್ ಅನ್ನು ನೋಡ್ಲಿಕ್ಕೆ ನೀವೊಮ್ಮೆ ಬನ್ನಿ ಈ ರಾಣಿಪುರಕ್ಕೆ. ಚಂದ ಉಂಟು, ಅಂದ್ರೆ ತುಂಬಾ ನಡಿಲಿಕ್ಕೆ ಉಂಟು, ಸ್ವಲ್ಪ ಕಷ್ಟ ಆಗ್ತದೆ, ನಮಗೆ ಕಷ್ಟ ಆಗ್ತದೆ. ಆದ್ರೆ ಸಣ್ಣ ಸಣ್ಣ ಮಕ್ಕಳನ್ನು ಸಹ ಕರ್ಕೊಂಡು ಬಂದಿದ್ರು. ಅವರನ್ನು ಅವರ ತಂದೆ ತಾಯಿ ಹೆಗಲ ಮೇಲೆ ಕೂರಿಸ್ಕೊಂಡೆಲ್ಲ ಬರ್ತಾ ಇದ್ರು. ಹಾಗೆ ಈ ಟೈಮಲ್ಲೆಲ್ಲ ನಾವು ಬರಬೇಕು, ಯಾಕಂದ್ರೆ ಏಜ್ ಆದ ಮೇಲೆ ಆಗುದಿಲ್ಲ. ಹಣ ಇದ್ರೂ ಇಲ್ಲದಿದ್ರು ಹಣ ಮಾಡಿಕೊಂಡು ಇಂಥ ವ್ಯೂಸ್ ಅನ್ನು ನೋಡ್ಲಿಕ್ಕೆ ಬರಬೇಕು. ತುಂಬಾ ಚಂದ ಉಂಟು, ನೀವೊಮ್ಮೆ ಬನ್ನಿ ಗೈಸ್. ಅಂದ್ರೆ ಈ ರಾಣಿಪುರದ ವ್ಯೂಸ್ ಕೂಡ ಇಷ್ಟ ಆಗಿದ್ರೆ ನೀವು ಈ ರಾಣಿಪುರಕ್ಕೆ ಒಮ್ಮೆ ಬನ್ನಿ ಆಯ್ತಾ. ಇನ್ನು ಈಗೊಂದು ನೋಡಿ, ಇದೊಂದು ವ್ಯೂ ನೋಡಿ. ಇದೆಲ್ಲೋ ಒಂದು ಕಡೆ ಈಗ ಇದು ಫಾಗ್ ಈಗ ಬರ್ತಾ ಉಂಟು. ಆಗ ಫಾಗ್ ಇರ್ಲಿಲ್ಲ. ನಾವು ಹೇಳ್ತಿದ್ವಿ ಫಾಗ್ ಇರ್ಬೋದಲ್ಲ ಅಂತ ಹೇಳಿ ಆಸೆ ಪಟ್ಟದ್ದು ಫಾಗಿಗೆ. ಬಟ್ ಫಾಗ್ ಇರ್ಲಿಲ್ಲ, ತುಂಬಾ ಬಿಸಿಲು. ಬಟ್ ಬರ್ತಾ ಉಂಟು ನೋಡಿ, ಅದು ಬರ್ತಾ ಇರೋದು ನೋಡಿ. ಇದು ಬರುವಾಗ ನಮ್ಗೆ ಸಿಗ್ಬೇಕಿತ್ತು, ಬಟ್ ಈಗ ಬರ್ತಾ ಉಂಟು. ಹೋಗ್ತಾ ಇದ್ದೇವೆ, ಬೇಸರ ಆಗ್ತದೆ. ಹಾಗೆ ಇನ್ನೊಮ್ಮೆ ಚಾನ್ಸ್ ಸಿಕ್ಕರೆ ಇನ್ನೊಮ್ಮೆ ಬರ್ತೇವೆ. ಆಗ ಇದರಿಂದ ಡಿಫ್ರೆಂಟ್ ಆಗಿ ಸ್ವಲ್ಪ ಆಗಿರ್ಬೋದು. ನಾವು ಬೆಟ್ಟ ಗುಡ್ಡ ಅಂತ ನೋಡಿ ಇರ್ತೇವೆ, ಆದರೆ ಅಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇರ್ತದೆ. ಅಂದರೆ ನಾವು ಒಂದು ಪ್ರೈಮರಿ ಅಂದರೆ ಸ್ಕೂಲ್ನಲ್ಲಿ ಬೆಟ್ಟದ ಚಿತ್ರ ಬಿಡಿಸ್ತಾ ಮಾತ್ರ ಇದ್ವಿ, ಬೆಟ್ಟ ಹೀಗಿರ್ತದೆ ಅಂತ. ಆದರೆ ಇವತ್ತು ನಾವು ಬೆಟ್ಟ ನೋಡಿ ಹೀಗಿರ್ತದೆ, ಹೀಗೆ ಕಷ್ಟ ಉಂಟು ನಡಿಲಿಕ್ಕೆ, ಎಲ್ಲ ಚಂದ ಆಗ್ತದೆ ನೋಡಲಿಕ್ಕೆ. ನೀವು ಸೊಮ್ಮೆ ಮಕ್ಕಳನ್ನು ಹಾಗೆ ಕರ್ಕೊಂಡು ಬನ್ನಿ. ಮಕ್ಕಳನ್ನು ಕರ್ಕೊಂಡು ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಇದನ್ನೆಲ್ಲ ನೋಡಬೇಕು. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ, ಹಾಗೆ ಇದೊಂದು ಸಣ್ಣದು. ನಮ್ಮ
ನಮ್ಮ ರಾಣಿಪುರಂನಲ್ಲಿ ಪಯಣ ಇಲ್ಲಿಗೆ ಕೊನೆ ಆಯಿತು. ಹೋಗುವಾಗ ಇದ್ದ ಜೋಶ್ ಈಗ ಇಲ್ಲ. ಇವರಿಗೆ ಕಾಲು ನೋವು. ಆಗ ಹೋಗುವಾಗ ಸಹ ಸ್ವಲ್ಪ ಸುಸ್ತಾಗಿದೆ. ಈಗಂತೂ ಪುನಃ ಫುಲ್ ಸುಸ್ತಾಗಿದೆ. ಇನ್ನು ಕಾಲಿಗೆ ಮನೇಲಿ ಹೋಗಿ ಎಣ್ಣೆ ಹಾಕ್ಬೇಕಷ್ಟೇ. ಮನೇಲಿ ಬೈಲಿಕ್ಕಿರ್ಬೋದು, ಯಾಕೆ ಓದದ್ದು, ಕಾಲು ನೋವು ಆಯ್ತಲ್ಲ ಅಂತ ಹೇಳಿ. ಇಲ್ಲಿ ಹೋಗುವಾಗ ತುಂಬಾ ಕಷ್ಟ, ಬರುವಾಗ ಅದಕ್ಕಿಂತಲೂ ಕಷ್ಟ. ಆಗ ಹೋಗುವಾಗ ಹೇಳ್ತಿದ್ವಿ, ಹೋಗುವಾಗ ತುಂಬಾ ಕಷ್ಟ ಉಂಟು, ಇನ್ನು ಇಲ್ಲಿವಾಗ ಸೀದಾ ಹೋಗ್ಬೋದು. ಬಟ್ ಇಲ್ಲಿವಾಗ ಸಹ ಜಾರ್ತದಂತ ಹೆದರಿಕೆ ಆಗ್ತದೆ. ನೀವೊಮ್ಮೆ ಈ ಕಷ್ಟ, ನೀವೊಮ್ಮೆ ರಾಣಿಪುರಂಗೆ ಒಮ್ಮೆ ಬಂದು ನೋಡಿ, ಚಂದ ಉಂಟು ಹೇಗೆ ಅಂತ ಹೇಳಿ. ಬಾಯ್ ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಎಂಡ್ ಪಾಯಿಂಟ್ಗೆ ತಲುಪಿದ್ವಿ.